ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಶ್ಚಿಮದ ದೇಶಗಳು ಪ್ಯಾಲೆಸ್ತೀನಿಗೆ ಮಾನ್ಯತೆಯನ್ನು ಕೊಡೋ ಬಗ್ಗೆ ಮಾತಾಡ್ತಾ ಇರುವಾಗಲೇ, ಆಫ್ರಿಕಾದ ಒಂದಷ್ಟು ದೇಶಗಳು ಇಸ್ರೇಲಿನ ವಿರುದ್ಧ ಕುದೀತಾ ಇರುವಾಗಲೇ ಇಸ್ರೇಲ್ ಪಶ್ಚಿಮಕ್ಕೆ ಮತ್ತು ಆಫ್ರಿಕಾಗೆ ಒಂದು ಶಾಕ್ ಅನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಇಸ್ರೇಲಿನ ಈ ಹೆಜ್ಜೆ ಇರಾನ್ನ, ಯಮನ್ನ ಹೌತಿಗಳನ್ನು ಕೂಡ ಕಂಗಾಲಾಗೋ ಹಾಗೆ ಮಾಡ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ, ಈಗೇನು ಮಾಡಬೇಕು ಅನ್ನೋದು ಗೊತ್ತಾಗದೆ ಅಮೆರಿಕ ಕನ್ಫ್ಯೂಷನ್ಗೆ ಬೀಳ್ತಾ ಇದೆ. ಅಮೆರಿಕಾನ ನಂಬಿ ನಾವು ಕೂಡ ಕೆಟ್ಟುವ ಅಂತ ಅದೊಂದು ದೇಶ ಚಿಂತೆಗೀಡಾಗ್ತಾ ಇದೆ. ಅಲ್ಲಿ ಇಷ್ಟಕ್ಕೂ ಆಗಿರೋದೇನು ಅಂದ್ರೆ, ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೆಸಿಕೊಳ್ಳುವ ಸೊಮಾಲಿಯಾದ ಆಂತರಿಕ ವಿಷಯಕ್ಕೆ ಈಗ ಇಸ್ರೇಲ್ ಮೂಗು ತೂರಿಸ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಪ್ರತ್ಯೇಕ ದೇಶದ ಕೂಗು ಕೇಳಿ ಬರ್ತಾ ಇರೋ ಸೊಮಾಲಿಲ್ಯಾಂಡ್ಗೆ ಇಸ್ರೇಲ್ ಪ್ರತ್ಯೇಕ ದೇಶದ ಮಾನ್ಯತೆಯನ್ನು ಕೊಡೋ ಮೂಲಕ ಜಗತ್ತಿಗೊಂದು ಶಾಕ್ ಅನ್ನ ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಸೊಮಾಲಿಲ್ಯಾಂಡ್? ಅದಕ್ಕೆ ಇಸ್ರೇಲ್ ಮಾನ್ಯತೆಯನ್ನು ಕೊಟ್ಟರೆ ಏನಾಗತ್ತೆ? ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ ಯಾಕೆ ಆಫ್ರಿಕಾದ ವಿಷಯದಲ್ಲಿ ಮೂಗು ತೋರಿಸ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಸೊಮಾಲಿಯಾ ಆಫ್ರಿಕಾ ಖಂಡದ ಅತ್ಯಂತ ಬಡ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ಳೋ ದೇಶ. ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳಿವೆ. ಬರೀ ಸಮುದ್ರವನ್ನು ನಂಬಿಕೊಂಡ್ರೂ ಕೂಡ ಆ ದೇಶ ತನ್ನ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ, ತನ್ನ ಜನರ ಹಸಿವನ್ನು ನೀಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದು ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸೊಮಾಲಿಯಾ ಅಂದರೆ ಇವತ್ತು ಕಡಲ್ಗಳ್ಳತನ ಹಾಗೂ ಕಡಲ್ಗಳ್ಳರು ಮಾತ್ರ ಕಣ್ಣು ಮುಂದೆ ಬರೋ ಥರದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸೊಮಾಲಿಯನ್ ಪೈರೇಟ್ಸ್ ಈ ಭಾಗದಲ್ಲಿನ ವ್ಯಾಪಾರಿ ಹಡಗುಗಳ ಪಾಲಿಗೆ ದಶಕಗಳಿಂದ ದುಸ್ವಪ್ನದಂತೆ ಕಾಡ್ತಾ ಇದ್ದಾರೆ. ಅವರಿಂದ ವ್ಯಾಪಾರಿ ಹಡಗುಗಳ ಕಾಪಾಡೋದಕ್ಕೆ ಇಲ್ಲಿ ಭಾರತ ಸೇರಿದಂತೆ ಸಾಕಷ್ಟು ದೇಶಗಳು ನೌಕಾಪಡೆಗಳ ಗಸ್ತನ್ನ ಏರ್ಪಾಟು ಮಾಡಿವೆ. ಇಂಥ ಸೊಮಾಲಿಯಾ ಇರೋದು ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ, ಅರಬ್ ನೆಲಕ್ಕೆ ದಕ್ಷಿಣ ಭಾಗದಲ್ಲಿ. ಗೆಳೆಯರೆ, ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇರೋದು ಸೊಮಾಲಿಯಾ. ಇದನ್ನ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಯಾಕೆಂದ್ರೆ ಇದು ಅರಬ್ಬಿ ಸಮುದ್ರದ ಕಡೆಗೆ ಚಾಚಿಕೊಂಡ ಕೊಂಬಿನಂತೆ ಕಾಣುತ್ತೆ. ಇನ್ನು ಸ್ಟ್ರಾಟಜಿಕ್ ಆಗಿ ಇದು ತುಂಬಾನೇ ಆಯಕಟ್ಟಿನ ಜಾಗದಲ್ಲಿದೆ. ಯಮನ್ ಹಾಗೂ ಸೊಮಾಲಿಯಾದ ನಡುವೆ ಗಲ್ಫ್ ಆಫ್ ಆಡನ್ ಇದೆ. ಕಪ್ಪು ಸಮುದ್ರದ ಮೂಲಕ ವ್ಯಾಪಾರಿ ಹಡಗುಗಳು ಹಿಂದೂ ಮಹಾಸಾಗರಕ್ಕೆ ಬರಬೇಕು ಅಂದ್ರು ಅಥವಾ ಈ ಭಾಗದಿಂದ ಮೆಡಿಟರೇನಿಯನ್ ಕಡೆಗೆ ಹೋಗಬೇಕು ಅಂದ್ರು ಆ ಹಡಗುಗಳು ಇಲ್ಲಿನ ಅಲ್ ಮಂದಾಬ್ ಸ್ಟ್ರೈಟ್ ಅನ್ನ ದಾಟ್ಕೊಂಡೇ ಹೋಗಬೇಕು. ಅದು ಕೂಡ ಈ ಸೊಮಾಲಿಯಾದ ಸಮೀಪನೇ ಇದೆ. ಹೀಗೆ ನಾನಾ ಕಾರಣಗಳಿಂದ ಸೊಮಾಲಿಯಾ ಈ ಭಾಗದ ಅತಿ ಮುಖ್ಯ, ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡ ಭೂಪ್ರದೇಶ ಅಂತ ಕರೆಸ್ಕೊಳ್ಳುತ್ತೆ. ಇಂಥ ಸೊಮಾಲಿಯಾದಲ್ಲಿ ಒಂದು ಪ್ರತ್ಯೇಕತಾವಾದದ ಕೂಗೆದ್ದಿದೆ. ಈ ಕೊಂಬಿನ ಮೇಲ್ಭಾಗ ಅಂದರೆ ಗಲ್ಫ್ ಆಫ್ ಆಡನ್ಗೆ ತೆರೆಕೊಂಡಿರೋ ಭಾಗದ ಈ ನೆಲ ಇದೆ ನೋಡಿ, ಇದು ಸೊಮಾಲಿಯಾದಿಂದ ಹೊರಬಂದು ಸೊಮಾಲಿಲ್ಯಾಂಡ್ ಅನ್ನೋ ಪ್ರತ್ಯೇಕ ದೇಶ ಅಂತ ತನ್ನನ್ನು ತಾನು ಘೋಷಿಸಿಕೊಂಡಿದೆ. ಆದರೆ ಅದಕ್ಕಿದುವರೆಗೆ ಜಗತ್ತಿನ ಯಾವ ದೇಶ ಕೂಡ ಸ್ವತಂತ್ರ ದೇಶದ ಮಾನ್ಯತೆಯನ್ನು ಕೊಟ್ಟಿರಲಿಲ್ಲ. ಈಗ ಮೊಟ್ಟ ಮೊದಲ ಬಾರಿಗೆ ಇಸ್ರೇಲ್ ಆ ಕೆಲಸವನ್ನು ಮಾಡಿದೆ. ಆ ಮೂಲಕ ಜಾಗತಿಕ ವಿವಾದವೊಂದಕ್ಕೆ ನಾಂದಿಯನ್ನು ಹಾಡ್ತಾ ಇದೆ. ಇಲ್ಲಿ ಸೊಮಾಲಿಯಾಗೆ ಇಸ್ರೇಲ್ ಮಾನ್ಯತೆಯನ್ನು ಕೊಡೋದ್ರಲ್ಲಿ ತಪ್ಪೇನು, ಮತ್ತು ಅದನ್ನು ಅಮೆರಿಕ ಸೇರಿದಂತೆ ಜಗತ್ತಿನ ಒಂದಷ್ಟು ದೇಶಗಳು ವಿರೋಧ ಯಾಕೆ ಮಾಡ್ತಾ ಇವೆ ಅನ್ನೋದನ್ನ ನೋಡೋ ಮೊದಲು ಈ ಸೊಮಾಲಿಯಾ ಹಾಗೂ ಸೊಮಾಲಿಲ್ಯಾಂಡ್ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಗೆಳೆಯರೆ, ಇಡೀ ಜಗತ್ತನ್ನ ಒಂದು ಕಾಲಕ್ಕೆ ಪಶ್ಚಿಮದ ದೇಶಗಳು ಆಕ್ರಮಿಸಿಕೊಂಡು ಆಳಿದ್ವಲ್ಲ, ಆಗ ಅವರು ಈ ಸೊಮಾಲಿಯಾಗೆ ಕೂಡ ಬಂದರು. ಅವತ್ತಿಗಿದು 2 ಆಡಳಿತಗಳ ಅಡಿಯಲ್ಲಿ ಹಂಚಿಕೆ ಆಗಿತ್ತು. ಈ ಸೊಮಾಲಿಯಾ ಅಂದರೆ ಕೆಳಭಾಗದಲ್ಲಿನ ಈ ನೆಲ ಏನಿದೆ, ಇದು ಇಟಲಿಯ ಹಿಡಿತದಲ್ಲಿತ್ತು, ಇಟಾಲಿಯನ್ ವಸಾಹತಾಗಿತ್ತು. ಹಾಗೆ ಮೇಲ್ಭಾಗದಲ್ಲಿನ ಅಂದರೆ ಗಲ್ಫ್ ಆಫ್ ಆಡನ್ಗೆ ಅಂಟಿಕೊಂಡಿರುವ ಈ ಭೂಭಾಗ ಬ್ರಿಟಿಷ್ ಪ್ರೊಟೆಕ್ಟರೇಟ್ ಆಗಿತ್ತು. ಅದನ್ನು ಬ್ರಿಟಿಷ್ ಸೊಮಾಲಿ ಲ್ಯಾಂಡ್ ಪ್ರೊಟೆಕ್ಟರೇಟ್ ಅಂತ ಕರೀತಾ ಇದ್ರು. ಇಲ್ಲಿ ಕೂಡ ಬ್ರಿಟಿಷರ ವಿರುದ್ಧ ಸಾಕಷ್ಟು ಹೋರಾಟಗಳು ನಡೆದವು. ಮುಂದೆ 1960ರಲ್ಲಿ ಈ ಪ್ರೊಟೆಕ್ಟರೇಟ್ಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಬ್ರಿಟಿಷರು ಒಪ್ಪಿದ್ರು. ಗೆಳೆಯರೆ, ಪ್ರೊಟೆಕ್ಟರೇಟ್ ಅಂದರೆ ಆಂತರಿಕ ಆಡಳಿತವನ್ನು ಸ್ಥಳೀಯ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಅವರ ವಿದೇಶಾಂಗ ನೀತಿಗಳನ್ನು ಮತ್ತು ಸೇನೆಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು. ಆ ದೇಶದ ಮೇಲೆ ಬೇರೆ ಯಾರೇ ಆಕ್ರಮಣ ಮಾಡಿದರೂ ಅದನ್ನು ಕಾಪಾಡೋ ಹೊಣೆಯನ್ನು ತಗೊಂಡು ಆ ದೇಶವನ್ನು ಪ್ರೊಟೆಕ್ಟ್ ಮಾಡ್ತಾ ದಿನನಿತ್ಯದ ಆಡಳಿತವನ್ನು ಅಲ್ಲಿನ ಸ್ಥಳೀಯ ಸರ್ಕಾರಕ್ಕೆ ಬಿಟ್ಟುಕೊಡೋದನ್ನ ಪ್ರೊಟೆಕ್ಟರೇಟ್ ಅಂತ ಕರೀತಾರೆ. ಬ್ರಿಟಿಷರು ಇಂಥ ಸಾಕಷ್ಟು ಪ್ರೊಟೆಕ್ಟರೇಟ್ಗಳನ್ನು ಹೊಂದಿದ್ರು. ಅದರಲ್ಲಿ ಸೊಮಾಲಿ ಲ್ಯಾಂಡ್ ಕೂಡ ಒಂದಾಗಿತ್ತು. ಆದರೆ 1960ಕ್ಕೆ ಸೊಮಾಲಿಲ್ಯಾಂಡ್ನಿಂದ ಬ್ರಿಟಿಷರು ಎದ್ದು ಹೋದ್ರು. ಅಷ್ಟೊತ್ತಿಗೆ ಅಲ್ಲೊಂದು ರಾಷ್ಟ್ರೀಯ ಪ್ರಜ್ಞೆ, ರಾಷ್ಟ್ರೀಯತೆ ಇವೆಲ್ಲ ಜಾಗೃತಗೊಂಡಿದ್ವು. ಅದರ ಪರಿಣಾಮ ಸೊಮಾಲಿಯಾ ಹಾಗೂ ಸೊಮಾಲಿಲ್ಯಾಂಡ್ ಎರಡನ್ನೂ ಸೇರಿಸಿ ಸೊಮಾಲಿಯಾ ರಿಪಬ್ಲಿಕ್ ನಿರ್ಮಾಣ ಮಾಡೋದಕ್ಕೆ 2 ದೇಶಗಳು ಒಪ್ಪಿದ್ವು. ಸೊಮಾಲಿಲ್ಯಾಂಡ್ ಆ ಬಗ್ಗೆ ಅತಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇತ್ತು. ಹೀಗಾಗಿ ಅಲ್ಲೊಂದು ಸೊಮಾಲಿಯಾದ ನಿರ್ಮಾಣ ಕೂಡ ಆಯಿತು.
ಆದರೆ ಈ ಉತ್ಸಾಹ ಅಲ್ಲಿದ್ದದ್ದು ಬರೀ 1 ವರ್ಷ ಮಾತ್ರ. ಸೊಮಾಲಿಯಾಗೊಂದು ಸಂವಿಧಾನ ರಚನೆ ಶುರುವಾದ ಕೂಡಲೇ ಅದರಲ್ಲಿ ದಕ್ಷಿಣ ಸೊಮಾಲಿಯಾಗೆ ಮಹತ್ವವನ್ನು ಕೊಡಲಾಗ್ತಾ ಇದೆ. ಉತ್ತರ ಸೊಮಾಲಿಯಾ ಅಂದರೆ ಸೊಮಾಲಿ ಲ್ಯಾಂಡ್ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಲಾಗಿದೆ ಅನ್ನೋ ಆರೋಪಗಳು ಕೇಳಿಬಂದವು. ಅಲ್ಲೊಂದು ಬಂಡಾಯ ಶುರುವಾಯಿತು. ಅದನ್ನು ತಾತ್ಕಾಲಿಕವಾಗಿ ಶಮನ ಮಾಡಲಾಯ್ತಾದರೂ ಅಲ್ಲಿ ಶುರುವಾದ ಪ್ರತ್ಯೇಕತೆಯ ಕಿಡಿ ಹಾಗೆ ಒಳಗೊಳಗೆ ಆ ದೇಶವನ್ನು ಸುಡೋದಕ್ಕೆ ಶುರು ಮಾಡಿತು. ಈ ಸಂದರ್ಭದಲ್ಲೇ ಅಲ್ಲಿ ಆಂತರಿಕ ಕಲಹಗಳು, ದಂಗೆಗಳು ಹೆಚ್ಚಾಗ್ತಾ ಹೋದ್ವು. ಸೇನಾಧಿಕಾರಿ ಸಿಯಾದ್ ಬ್ಯಾರೆ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ ಅಷ್ಟರಲ್ಲೇ ಅಲ್ಲಿ ಒಗಾಡೆನ್ ಯುದ್ಧ ಶುರುವಾಯಿತು. ಗೆಳೆಯರೆ, ಒಗಾಡೆನ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು. ಈ ಒಗಾಡೆನ್ಗಾಗಿ ಸೊಮಾಲಿಯಾ ಹಾಗೂ ಇಥಿಯೋಪಿಯಾದ ನಡುವೆ ಶುರುವಾದ ಯುದ್ಧದಲ್ಲಿ ಕ್ಯೂಬಾ ಭಾಗಿಯಾಯಿತು. ಸೋವಿಯತ್ ಕೂಡ ಇಥಿಯೋಪಿಯಾದ ಬೆಂಬಲಕ್ಕೆ ನಿಂತುಕೊಳ್ತು. ಪರಿಣಾಮ ಸೊಮಾಲಿಯಾ ಆ ಯುದ್ಧವನ್ನು ಸೋಲ್ಬೇಕಾಗಿ ಬಂತು. ಅಲ್ಲಿ ಬಂಡಾಯಕ್ಕೆ ಕಾರಣವಾಗಿದ್ದ ವೆಸ್ಟ್ ಸೊಮಾಲಿಯಾ ಲಿಬರೇಷನ್ ಫೋರ್ಸ್ ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತವರನ್ನ ಇಥಿಯೋಪಿಯಾ ಅಲ್ಲಿಂದ ನಿರ್ದಾಕ್ಷಿಣ್ಯವಾಗಿ ಹೊರಹಾಕ್ತು. ಹಾಗೆ ನಿರಾಶ್ರಿತರಾಗಿ ಸಾಕಷ್ಟು ಜನ ಸೊಮಾಲಿಯಾಗೆ ಬಂದರು. ಹಾಗೆ ಬಂದವರಿಗೆ ಸೇನಾಧಿಕಾರಿ ಸಿಯಾದ್ ಬ್ಯಾರೆ ಆಶ್ರಯವನ್ನು ಕೊಟ್ಟ. ಹಾಗೆ ಬಂದ ಒಗೆಡಾನ್ನ ಜನಾಂಗ ಈ ಸಿಯೋದ್ನ ದರೂದ್ ಜನಾಂಗಕ್ಕೆ ಹತ್ತಿರವಾಗಿತ್ತು. ಹೀಗಾಗಿ ಅವರಿಗೆ ಹೆಚ್ಚು ಸೌಲಭ್ಯಗಳು ಕೂಡ ಸಿಗೋದಿಕ್ಕೆ ಶುರುವಾದವು. ಈ ವಲಸಿಗ ನಿರಾಶ್ರಿತರಿಂದ ಉತ್ತರ ಸೊಮಾಲಿಯಾ ಅಂದರೆ ಈ ಸೊಮಾಲಿ ಲ್ಯಾಂಡಲ್ಲಿದ್ದ ಐಸಾಕ್ ಜನಾಂಗಕ್ಕೆ ಸಮಸ್ಯೆಗಳು ಶುರುವಾದವು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಲ್ಲೊಂದು ಜನಾಂಗೀಯ ಸಂಘರ್ಷನೇ ಶುರುವಾಯಿತು. ಸಿಯಾದ್ ಬ್ಯಾರೆಗೆ ಐಸಾಕ್ಗಳ ಬಗ್ಗೆ ಅಂಥ ಒಲವಿರಲಿಲ್ಲ. ಹೀಗಾಗಿ ಅವರನ್ನು ದಮನ ಮಾಡೋದಕ್ಕೆ ಅವನ ಆಡಳಿತ ನಿಂತ್ಕೊಳ್ತು. ಐಸಾಕ್ಗಳು ಬಂಡೆದ್ರು. ಅವರ ನರಮೇಧ ಅಲ್ಲಿ ನಡೀತು. ಇದು ಉತ್ತರ ಸೊಮಾಲಿಯಾ ಕೆರಳೋ ಹಾಗೆ ಮಾಡ್ತು. ಅವರು ಪ್ರತ್ಯೇಕ ದೇಶದ ರಚನೆಗೆ ಅಂದರೆ ಸೊಮಾಲಿಯಾದಿಂದ ಹೊರಹೋಗಿ ಮತ್ತೆ ಸೊಮಾಲಿ ಲ್ಯಾಂಡ್ ಅನ್ನೋ ಪ್ರತ್ಯೇಕ ಸ್ವತಂತ್ರ ದೇಶವನ್ನು 1990 ಹೊತ್ತಿಗೆ ಘೋಷಣೆ ಮಾಡಿಕೊಂಡೇ ಬಿಟ್ರು. ಗೆಳೆಯರೆ, ಅಲ್ಲಿಗ ಅವರದ್ದೇ ಆದ ಆಡಳಿತ ವ್ಯವಸ್ಥೆ ಇದೆ. ಅಲ್ಲಿ ಅವರದ್ದೇ ಆದ ಕರೆನ್ಸಿ ಇದೆ. ಅವರದ್ದೇ ಸೇನೆ ಕೂಡ ಇದೆ. ಆದರೆ ಅದಕ್ಕೊಂದು ದೇಶ ಅನ್ನೋ ಮಾನ್ಯತೆ ಮಾತ್ರ ಇಲ್ಲ. ಆ ಮಾನ್ಯತೆಗಾಗಿ ಸೊಮಾಲಿ ಲ್ಯಾಂಡ್ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ. ಇತ್ತೀಚೆಗೆ ಅಂದರೆ ಮೊನ್ನೆ ಅಧ್ಯಕ್ಷರಾಗಿ ಆಯ್ಕೆಯಾದ ಹೊಸರಲ್ಲಿ ಸೊಮಾಲಿ ಲ್ಯಾಂಡ್ ಬಗ್ಗೆ ಟ್ರಂಪ್ ಕೂಡ ಮಾತಾಡಿದ್ರು. ಆದರೆ ಮಾನ್ಯತೆ ಕೊಡೋ ಕೆಲಸ ಅಲ್ಲಿ ನಡೀಲಿಲ್ಲ. ಈಗ ಆ ಕೆಲಸವನ್ನು ಇಸ್ರೇಲ್ ಮಾಡಿದೆ. ಸೊಮಾಲಿಯಾ ಲ್ಯಾಂಡನ್ನು ಪ್ರತ್ಯೇಕ ದೇಶ ಅಂತ ಗುರುತಿಸಿದ ಮೊಟ್ಟ ಮೊದಲ ದೇಶ ಅಂತ ಇಸ್ರೇಲ್ ಅನ್ನಿಸ್ಕೊಳ್ತಾ ಇದೆ. ಅದೇ ಈಗ ಅಮೆರಿಕ ಸೇರಿದಂತೆ ಸಾಕಷ್ಟು ದೇಶಗಳ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರೋದು. ಅಲ್ಲ, ಪ್ರತ್ಯೇಕ ದೇಶ ಆಗೋದಕ್ಕೆ ಏನು ಬೇಕೋ ಅದೆಲ್ಲವನ್ನು ಮಾಡ್ಕೊಂಡು ತನ್ನನ್ನು ತಾನು ಪ್ರತ್ಯೇಕ ಅಂತ ಈಗಾಗಲೇ ಘೋಷಿಸ್ಕೊಂಡಿರೋ ಸೊಮಾಲಿ ಲ್ಯಾಂಡ್ಗೆ ಇಸ್ರೇಲ್ ಮಾನ್ಯತೆಯನ್ನು ಕೊಟ್ಟರೆ ಬೇರೆ ದೇಶಗಳು ಯಾಕೆ ಉರ್ಕೋಬೇಕು? ಅಮೆರಿಕಾಗೆ ಯಾಕೆ ಇದರಿಂದ ಅಸಮಾಧಾನ ಆಗಬೇಕು? ಇಲ್ಲಿ ಸೊಮಾಲಿ ಲ್ಯಾಂಡ್ ಪ್ರತ್ಯೇಕತೆ ಅನ್ನೋದು ಆಫ್ರಿಕಾದ ಸಾಕಷ್ಟು ದೇಶಗಳಿಗೆ ಇಷ್ಟ ಇಲ್ಲ. ಅದಕ್ಕೆ ಕಾರಣ ಈಗಾಗಲೇ ಆ ಖಂಡದಲ್ಲಿ ಹೀಗೆ ಪ್ರತ್ಯೇಕಗೊಳ್ಳೋದಕ್ಕೆ ಸಾಕಷ್ಟು ದೇಶಗಳು ತುದಿಗಾಲಲ್ಲಿ ನಿಂತಿವೆ. ಸೊಮಾಲಿ ಲ್ಯಾಂಡ್ಗೆ ಮಾನ್ಯತೆ ಸಿಕ್ಕರೆ ಪಕ್ಕದ ಇಥಿಯೋಪಿಯಾ, ನೈಜೀರಿಯಾ, ಆಂಗೋಲಾ, ಕ್ಯಾಮರೂನ್, ಮೊರಾಕ್ಕೋ ಹೀಗೆ ನಾನಾ ದೇಶಗಳಲ್ಲಿ ಪ್ರತ್ಯೇಕತಾವಾದದ ಹೋರಾಟ ಹೆಚ್ಚಾಗುತ್ತೆ ಅನ್ನೋದು ಆಫ್ರಿಕಾದ ಅಳಲು. ಹೀಗಾಗಿ ಅವರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಇನ್ನು ಅಮೆರಿಕ, ಅದು ಸೊಮಾಲಿಯಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ. ಅಲ್ಲಿ ಅಲ್ ಶಬಾಬ್ ಅನ್ನೋ ಉಗ್ರವಾದಿ ಸಂಘಟನೆಯ ವಿರುದ್ಧದ ಹೋರಾಟಕ್ಕೆ ಅಮೆರಿಕ ಬೆಂಬಲವನ್ನು ಕೊಡ್ತಾ ಇದೆ. ಅಲ್ ಶಬಾಬ್ ಅನ್ನೋದು ಅಲ್ ಖೈದಾದಿಂದ ಹುಟ್ಟಿಕೊಂಡ ಉಗ್ರ ಸಂಘಟನೆ. ಹಾಗೆ ಹಾರ್ನ್ ಆಫ್ ಆಫ್ರಿಕಾದ ಈ ಸೊಮಾಲಿಯಾ ಅಮೆರಿಕಾದಲ್ಲಿ ಈ ಭಾಗದ ಸ್ಟ್ರಾಟಜಿಯ ದೃಷ್ಟಿಯಿಂದ ಕೂಡ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಅಮೆರಿಕಾದ ಅತ್ಯಾಪ್ತ ಮಿತ್ರ ಇಸ್ರೇಲ್ನ ಈ ನಡೆ ಇದೆಯಲ್ಲ, ಇದು ಅಮೆರಿಕಾಗೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ. ಸೊ ಇಸ್ರೇಲಿನ ಈ ನಡೆಗೆ ನಮ್ಮ ಮಾನ್ಯತೆ ಸಮ್ಮತಿ ಏನೂ ಇಲ್ಲ ಅಂತ ಟ್ರಂಪ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಆದರೆ ಇಸ್ರೇಲಿಗೆ ಮಾತ್ರ ಇದು ತುಂಬಾನೇ ಮಹತ್ವದ ಘೋಷಣೆ. ಅದಕ್ಕೆ ಕಾರಣ ಸೊಮಾಲಿ ಲ್ಯಾಂಡ್ ಇರೋ ಜಾಗ. ಗೆಳೆಯರೆ, ಸೊಮಾಲಿಯಾದ ಉತ್ತರ ಭಾಗದಲ್ಲಿನ ಈ ಭೂಪ್ರದೇಶ 1,77,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಗಲ್ಫ್ ಆಫ್ ಆಡನ್ಗೆ ಸಮೀಪದಲ್ಲಿದೆ. ಗಲ್ಫ್ನ ಮತ್ತೊಂದು ಬದಿಯಲ್ಲಿ ಅಂದ್ರೆ ನೀವಿಲ್ಲಿ ತಿಳಿ ಹಸಿರು ಬಣ್ಣದಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಭೂಪ್ರದೇಶ ಯಮನ್ನ ಹೌತಿಗಳ ಆಡಳಿತದಲ್ಲಿದೆ. ಇಸ್ರೇಲ್ ಹಮಾಸ್ ಸಂಘರ್ಷದ ಸಮಯದಲ್ಲಿ ಈ ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಕೆಂಪು ಸಮುದ್ರದಲ್ಲಿ ಇಸ್ರೇಲ್ನ ಹಡಗುಗಳ ಮೇಲೆ ಹೌತಿಗಳ ದಾಳಿ ನಡೀತಾ ಇತ್ತು. ಇಸ್ರೇಲಿಗೆ ಸರಕು ಸಾಗಾಟ ಮಾಡ್ತಾ ಇವೆ ಅನ್ನೋ ನೆಪ ಒಡ್ಡಿ ಈ ಭಾಗದಲ್ಲಿ ಸಂಚರಿಸುವ ಸಾಕಷ್ಟು ವ್ಯಾಪಾರಿ ಹಡಗುಗಳ ಮೇಲೆ ಹೌತಿಗಳು ದಾಳಿಯನ್ನು ಮಾಡಿದ್ರು. ಇನ್ನು ಹೌತಿಗಳ ವಿರುದ್ಧ ಇಸ್ರೇಲ್ ಪ್ರತಿದಾಳಿ ಮಾಡಬೇಕು ಅಂದ್ರೆ ವೈಮಾನಿಕ ದಾಳಿಗಳನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಕೆಂಪು ಸಮುದ್ರವನ್ನು ದಾಟಿ ಬರಬೇಕಾಗತ್ತೆ. ಹಾಗಲ್ಲದೆ ಮಿಸೈಲ್ ದಾಳಿಯನ್ನು ಮಾಡಿದ್ರೆ ಜೋರ್ಡಾನ್ ಹಾಗೂ ಸೌದಿಯ ವಾಯು ಪ್ರದೇಶವನ್ನು ಬಳಕೆ ಮಾಡಬೇಕಾಗತ್ತೆ. ಅದಕ್ಕೆ ಆ ದೇಶಗಳು ಅನುಮತಿಯನ್ನು ಕೊಡೋದಿಲ್ಲ. ಹೀಗಾಗಿ ಇಲ್ಲೇ ಯಮನ್ನ ಪಕ್ಕದಲ್ಲೇ ಒಂದು ಜಾಗ ಮಾಡಿಕೊಂಡ್ರೆ ಹೌತಿಗಳ ವಿರುದ್ಧ ಕೆಲಸ ಮಾಡೋದಕ್ಕೆ ಇಸ್ರೇಲಿಗೆ ಅನುಕೂಲ ಆಗುತ್ತೆ. ಇನ್ನು ಗಲ್ಫ್ ಆಫ್ ಯಮನ್ನಲ್ಲಿ ಇಸ್ರೇಲಿ ಸೇನಾಪಡೆಗಳಿಗೆ ಅವಕಾಶ ಸಿಗುತ್ತೆ. ಅವರಲ್ಲಿ ತಮ್ಮ ಸೇನೆಯನ್ನ ನೌಕೆಯನ್ನ ತಂದಿಟ್ಕೊಳ್ತಾರೆ. ಇದು ಹಿಂದೂ ಮಹಾಸಾಗರದಲ್ಲಿ ಕೂಡ ಇಸ್ರೇಲಿನ ಅಸ್ತಿತ್ವಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ.
ಹಾಗೆ ಇಸ್ರೇಲಿಗೆ ಅರಬ್ ಹಾಗೂ ಆಫ್ರಿಕಾದ ದೇಶಗಳ ಜೊತೆ ಸಂಧಾನ ಮಾಡಿಸೋದಕ್ಕೆ ಅಂತ ಈ ಹಿಂದೆ ಟ್ರಂಪ್ ಅಬ್ರಹಾಂ ಅಕಾರ್ಡನ್ನು ಮಾಡಿಸಿದ್ರು. ಅದಕ್ಕೆ ಇಸ್ರೇಲ್, UAE, ಬಹ್ರೇನ್, ಮೊರಾಕೊ, ಸುಡಾನ್ಗಳು ಸಹಿ ಹಾಕಿವೆ. ಈ ಒಪ್ಪಂದದ ಮೂಲಕ ಇಸ್ರೇಲ್ ತನ್ನ ಸಂಬಂಧಗಳನ್ನು ಒಂದಷ್ಟು ದೇಶಗಳ ಜೊತೆ ಗಟ್ಟಿ ಕೂಡ ಮಾಡಿಕೊಂಡಿದೆ. ಹಾಗೆ ತನ್ನನ್ನು ಬೆಂಬಲಿಸುವ ಇನ್ನಷ್ಟು ದೇಶಗಳನ್ನು ಅವರು ಜೊತೆಗಿಟ್ಕೋಬೇಕು ಅಂತಲೂ ಬಯಸ್ತಾರೆ. ಹೀಗಾಗಿ ಇಲ್ಲಿ ಯಾರೂ ಬೆಂಬಲ ಕೊಡದ ಸೋಮಾಲಿಲ್ಯಾಂಡನ್ನು ಬೆಂಬಲಿಸುವ ಮೂಲಕ ಇಸ್ರೇಲ್ ಅಲ್ಲಿ ಜಾಗ ಮಾಡ್ಕೋತಾ ಇದೆ. ತನ್ನನ್ನು ಬೆಂಬಲಿಸುವ ದೇಶಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವ ನಿಟ್ಟಲ್ಲಿ ಕೂಡ ಇಸ್ರೇಲಿಗೆ ಇದು ಮುಖ್ಯ ಅನ್ನಿಸ್ತಾ ಇದೆ. ಆಯಿತು, ಇಸ್ರೇಲ್ ಒಪ್ಪಿದ ಕೂಡಲೇ ಸೋಮಾಲಿಲ್ಯಾಂಡ್ ಅನ್ನೋದು ಪ್ರತ್ಯೇಕ ದೇಶ ಆಗಿಬಿಡುತ್ತಾ? ಅದಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ಸಿಕ್ಕಿಬಿಡುತ್ತಾ? ಗೆಳೆಯರೆ, ಯಾವುದೇ ಒಂದು ಭೂಪ್ರದೇಶ ಹೊಸ ದೇಶ ಆಗಿ ಮಾನ್ಯತೆಯನ್ನು ಪಡಿಬೇಕು ಅಂದ್ರೆ ಅಲ್ಲೊಂದು ಸ್ಥಿರ ಜನಸಂಖ್ಯೆ, ಪರ್ಮನೆಂಟ್ ಪಾಪ್ಯುಲೇಷನ್ ಇರಬೇಕು. ಹಾಗೆ ಡಿಫೈನ್ಡ್ ಟೆರಿಟರಿ ಇರಬೇಕು. ಸ್ಪಷ್ಟ ಗಡಿಗಳೊಂದಿಗೆ ಆ ಭೂಪ್ರದೇಶ ಗುರುತಿಸಲ್ಪಟ್ಟಿರಬೇಕು. ಅಲ್ಲೊಂದು ಆಕ್ಟಿವ್ ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆ ಇರಬೇಕು. ಇತರ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನ ನಿರ್ವಹಿಸುವ ಸಾಮರ್ಥ್ಯ ಆ ದೇಶಕ್ಕಿರಬೇಕು. ಈಗ ಸೋಮಾಲಿಲ್ಯಾಂಡ್ಗೆ ಮೇಲಿನ 3 ಇವೆ. ಪ್ರತ್ಯೇಕ ದೇಶದ ಮಾನ್ಯತೆ ಸಿಕ್ಕಿಲ್ಲ, ಹೀಗಾಗಿ ವಿದೇಶಾಂಗ ಸಂಬಂಧಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇಸ್ರೇಲ್ ಇವರ ಜೊತೆ ವಿದೇಶಾಂಗ ಸಂಬಂಧಗಳನ್ನು ಇಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅಲ್ಲಿಗೆ ಇದು ಒಂದು ದೇಶ ಆಗಬಹುದು. ಆದರೆ ಸೋಮಾಲಿಲ್ಯಾಂಡ್ಗೆ ಮಾನ್ಯತೆಯನ್ನು ಕೊಡೋದಕ್ಕೆ ಇಸ್ರೇಲ್ ಅನ್ನು ಬಿಟ್ಟು ಸದ್ಯಕ್ಕೆ ಯಾರೂ ಇಲ್ಲ. ಆಫ್ರಿಕಾ ಯೂನಿಯನ್ ಇದನ್ನು ವಿರೋಧಿಸ್ತಾ ಇದೆ. ಅಮೆರಿಕ ನಮಗಿಷ್ಟ ಇಲ್ಲ ಅಂತ ಹೇಳ್ತಾ ಇದೆ. ಯುರೋಪ್ ಕೂಡ ಈ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ನಾಳೆ UAE ಇಸ್ರೇಲನ್ನು ಬೆಂಬಲಿಸಬಹುದು, ಆದರೆ ಅಷ್ಟು ಸಾಕಾಗೋದಿಲ್ಲ. ಅದಕ್ಕೆ ವಿಶ್ವಸಂಸ್ಥೆಯ ಸದಸ್ಯತ್ವ ಬೇಕಾಗುತ್ತೆ. ಅದಕ್ಕೆ ಅದರದ್ದೇ ಆದ ಒಂದಷ್ಟು ಪ್ರಕ್ರಿಯೆಗಳಿವೆ. ಯಾವುದೇ ಒಂದು ದೇಶ ವಿಶ್ವಸಂಸ್ಥೆಯ ಮಾನ್ಯತೆಯನ್ನು ಪಡ್ಕೋಬೇಕು ಅಂದರೆ ಸದಸ್ಯತ್ವಕ್ಕಾಗಿ UNಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅದನ್ನು ಭದ್ರತಾ ಮಂಡಳಿ ಪರಿಶೀಲಿಸಿ ಶಿಫಾರಸು ಮಾಡಬೇಕು. ಭದ್ರತಾ ಮಂಡಳಿಯಲ್ಲಿ ಇದಕ್ಕಾಗಿ ವೋಟಿಂಗ್ ನಡೆಯುತ್ತೆ. 15 ಸದಸ್ಯ ದೇಶಗಳ ಪೈಕಿ 9 ದೇಶಗಳ ಬೆಂಬಲ ಅಲ್ಲಿ ಸಿಗಬೇಕಾಗತ್ತೆ. ಈ ನಡುವೆ ಯಾವುದಾದ್ರೂ ದೇಶ ಶಿಫಾರಸು ವಿರೋಧಿಸಿ ವಿಟೋ ಬಳಸಿದರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಈ ಹಿಂದೆ ಪ್ಯಾಲೆಸ್ತೀನ್ ರಚನೆಯ ಸಂದರ್ಭದಲ್ಲಿ ಅಮೆರಿಕ ಪ್ಯಾಲೆಸ್ತೀನನ್ನು ವಿರೋಧಿಸಿ ವಿಟೋ ಚಲಾವಣೆ ಮಾಡಿತು. ಹೀಗಾಗಿ ಪ್ಯಾಲೆಸ್ತೀನ್ ಅನ್ನೋದಕ್ಕೆ ಭಾರತ ಸೇರಿ ಸಾಕಷ್ಟು ದೇಶಗಳು ಮಾನ್ಯತೆಯನ್ನು ಕೊಟ್ಟರೂ ಕೂಡ ಅದು ವಿಶ್ವಸಂಸ್ಥೆಯ ಅಬ್ಸರ್ವರ್ ಸ್ಟೇಟಸ್ ಅನ್ನು ಪಡ್ಕೊಳ್ತೇ ಹೊರತು ಪೂರ್ಣ ಸದಸ್ಯತ್ವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಇಲ್ಲಿ ಭದ್ರತಾ ಮಂಡಳಿ ಶಿಫಾರಸನ್ನು ಮಾಡ್ತು ಅಂತ ಇಟ್ಕೊಳ್ಳಿ. ಆ ನಂತರ ಅದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಬರುತ್ತೆ. ಅಲ್ಲೊಂದು ವೋಟಿಂಗ್ ಆಗುತ್ತೆ. ಅಲ್ಲಿನ 193 ಸದಸ್ಯರ ಪೈಕಿ 3/2 ಬಹುಮತವನ್ನು ಪಡ್ಕೊಂಡ್ರೆ ಮಾತ್ರ ಆಗ ಆ ದೇಶಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ, ಸದಸ್ಯತ್ವ ಸಿಗತ್ತೆ. ಇಲ್ಲಿ ಸೋಮಾಲಿಯಾ ಲ್ಯಾಂಡ್ ಇನ್ನೂ ಕೂಡ ಸದಸ್ಯತ್ವಕ್ಕೆ ಅರ್ಜಿಯನ್ನು ಸಲ್ಲಿಸಿಲ್ಲ. ಅಕಸ್ಮಾತ್ ಅರ್ಜಿ ಸಲ್ಲಿಸಿದರೆ ಸೋಮಾಲಿಯಾ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ ಮತ್ತು ಭದ್ರತಾ ಮಂಡಳಿಯ P5ಗಳ ಪೈಕಿ ಯಾರಾದರೂ ಒಬ್ಬರು ವಿಟೋ ಚಲಾವಣೆ ಮಾಡ್ತಾರೆ. ಹೀಗಾಗಿ ಇಸ್ರೇಲ್ ಒಪ್ಪಿದ್ರು ಸೋಮಾಲಿಯಾಗೆ ವಿಶ್ವಸಂಸ್ಥೆಯ ಸದಸ್ಯತ್ವ ಸಿಗೋದು ಡೌಟೇ. ಆದರೆ ಅಲ್ಲಿ ಇಸ್ರೇಲ್ ತನ್ನ ನೆಲೆಗಳನ್ನು ಮಾಡ್ಕೊಳ್ಳೋದಕ್ಕೆ ಮತ್ತು ಸೋಮಾಲಿ ಲ್ಯಾಂಡ್ಗೆ ಬೇಕಾದ ಆರ್ಥಿಕ ಹಾಗೂ ಇನ್ನಿತರ ಸಹಾಯಗಳನ್ನು ಮಾಡೋದಕ್ಕೆ ಅಲ್ಲಿ ಯಾವ ಅಡ್ಡಿಯೂ ಇರೋದಿಲ್ಲ. ಇದು ಗೆಳೆಯರೆ, ಸೋಮಾಲಿ ಲ್ಯಾಂಡ್ಗೆ ಇಸ್ರೇಲ್ ಮಾನ್ಯತೆಯನ್ನು ಕೊಡುವ ಮೂಲಕ ಅಮೆರಿಕಾಗೆ ಶಾಕ್ ಕೊಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.